ಮುದ್ದಿನ ಮರಿಳಿದಮ್ಮ ಪಂಜರ ತೊಳಗಿಸಿ ಮರಿಗಿಳಿದಮ್ಮ ಪಂಜರ ತೊಳಗಿಸಿ ಮರಿಗಿಳಿದಂದು ಪಂಜರ ತೊಳಗಿಸಿ ಕರುಣೆ ಪಾಲಿಸಿ ಮೃದು ನುಡಿ ಕಲಿಸಿ ಕರುಣೆಯೋಳು ಪಾಲಿಸಿ ಮೃದು ನುಡಿ ಕಲಿಸಿ ಹರುಷವಾದಂಗದಿ ತರಳೆಯರಮ್ಮ ಹರುಷವಾದಂಗದಿ ತರಳೆಯರಮ್ಮ ಬರಿದ ಶ್ರಮದಿ ಕಾಗಿ ಜನಕ ಸಂಪನ್ನ ಎಮ್ಮ ಬರಿದ ಶ್ರಮದಿ ಕಾಯ್ದೆ ಜನಕ ಸಂಪನ್ನ ಮೊದಲಾಗಿ ವಂದಿಸಿಕೊಂಡೆ. ಮಗ ಅಪ್ಪ, ನಿಮ್ಮ ಬಗ್ಗೆ ಹೇಳಿಕ್ ಹೋದ್ರೆ ಒಂದು ನಾಲಿಗೆ ಸಾಕಾಗುದಿಲ್ಲ. ಯಾಕೆ ಈ ಮಾತು? ಯಾಕೆ? ಒಂದು ಉದಾಹರಣೆ ಕೊಟ್ಟು ಹೇಳ್ತೇನೆ. ಏನ್ ಮಗ? ಕಾಡಿನಲ್ಲಿ ಇರುವಂತ ಪುಟ್ಟ ಮರಿಯ ಗಿಳಿಯೊಂದನ್ನು ತಂದು ಅದನ್ನು ಪಂಜರದೊಳಗೆ ಇರಿಸಿ ಪೋಷಣೆ ಮಾಡಿ ಅದಕ್ಕೆ ಮೃದು ನುಡಿ ಕಲಿಸಿ ಹಾರಿ ಹೋಗುವುದಕ್ಕೆ ಅವಕಾಶ ಮಾಡಿಕೊಡುವುದು ಮನುಷ್ಯನಾದವನಿಗೆ ಎಷ್ಟು ಕಷ್ಟ. ಭಾರಿ ಕಷ್ಟ ಉಂಟು. ಕಷ್ಟಪಟ್ಟವನಿಗೆ ಗೊತ್ತು ಬಿಟ್ರೆ ಪಡೆದೇ ಹೋದವ್ರಿಗೆ ಗೊತ್ತಾಗ್ತದೆ. ಇದನ್ನು ಯಾಕೆ ಹೇಳಿದೆ ಅಪ್ಪ? ಯಾಕೆ? ಹೆಣ್ಣು ಮಕ್ಕಳಾದಂತ ನಮ್ಮ ಮೂವರನ್ನು ನೀವು ಬೆಳೆಸಿದ ರೀತಿ, ತಾಯಿಯನ್ನು ಕಳೆದುಕೊಂಡಂತ ಮಕ್ಕಳು ತಪ್ಪಲೇ ಆಗಬಾರದು. ತಾಯಿಯ ಸ್ಥಾನ ಮತ್ತೆ ತಂದೆಯ ಸ್ಥಾನ ತುಂಬುವುದು ತಂದೆಯಾದವನಿಗೆ ಬಹಳ ಕಷ್ಟ ಅಪ್ಪ. ಅದು ನಮಗೆ ಚೆನ್ನಾಗಿ ಗೊತ್ತುಂಟು. ನಮ್ಮನ್ನು ಸಾಕಿದ್ದೀರಾ, ಬೆಳೆಸಿದ್ದೀರಾ. ತುಂಬಿದಂತ ಸಭೆ ಗುರುಮಠದಿಂದ ಮನೆಗೆ ಬಂದಾಗ ಮಕ್ಕಳು ಸಭೆಗೆ ಬರಲಿ ಅಂತ ಕರೆದ್ರಿ. ಕಾರಣ ಏನು ಅಂತ ಹೇಳ್ಬೋದಾ?